ಇಲ್ಲ ವಿದ್ಯಾರ್ಥಿಗಳೇ, ನೀವು ಯಾರಾದರೂ ಬಿಡಿಸೋರಿದ್ದರೆ ಬಿಡಿಸ್ರಿ, ನಾ ತಿಳಿಸಿ ಹೇಳಾಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಒಂದು ರೈಲು, ಪ್ಯಾಸೆಂಜರ್ ರೈಲು ಅಂದರೆ ಎಕ್ಸ್ಪ್ರೆಸ್ ಪ್ರಯಾಣಿಕರ ರೈಲು ಏನಾಗ್ಯದ, ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರ ರೈಲು ನಿಲ್ದಾಣವನ್ನು ಸರಕುಗಳ ರೈಲು ನಿಲ್ದಾಣವನ್ನು ಬಿಟ್ಟು, ಒಂದು ರೈಲ್ ಏನಾಗ್ಯದ, ಒಂದು ಸರಕು ಅಂದ್ರೆ ಗೂಡ್ಸ್ ಗಾಡಿ ಏನಾಗ್ಯದ, ಈ ನಮ್ದು ಪ್ರಯಾಣಿಕರ ರೈಲು ಹೋಗೋಕ್ಕಿಂತಲೂ ಮುಂಚಿತವಾಗಿ ಒಂದು ಗೂಡ್ಸ್ ಗಾಡಿ ಹೋಗ್ಯದ. ಹೆಂಗ ಆ ಗೂಡ್ಸ್ ಗಾಡಿ ಏನು ಹೋಗ್ಯದಲ್ಲ, ಆ ಹೋದ 6 ಗಂಟೆಗಳ ನಂತರ, ಅದು ಹೋಗ್ಯದ ಗಾಡಿ 6 ಗಂಟೆ ಆಯ್ತು, ಅದು ಹೋಗಿ ಗೂಡ್ಸ್ ಗಾಡಿ. ಆ 6 ಗಂಟೆಗಳ ನಂತರ ಏನಾಗ್ತದ, ಒಂದು ಪ್ರಯಾಣಿಕ ರೈಲು ಹೋಗ್ತದ. ಹೆಂಗೆ ಹೋಗ್ತದ, 80 ಕಿಲೋಮೀಟರ್ ವೇಗದಲ್ಲಿ ಅದೇನಾಗ್ತದ, ಹೋಗ್ತದ. ಆದ್ರೆ 4 ಗಂಟೆಗಳ ಅವಧಿಯಲ್ಲಿ ಅದನ್ನು ಹಿಂದಕ್ಕೆ ಹಾಕುತ್ತದೆ. ಹಂಗಾರ 4 ಗಂಟೆಗಳಲ್ಲಿ ಪ್ರವಾಸಿಗರ ರೈಲು, 4 ಗಂಟೆಗಳಲ್ಲಿ ರೈಲು ಓಡಿದ ದೂರ ಅದನ್ನು ತಕ್ಕೋಬೇಕು. ತಕ್ಕೊಂಡಾಗ ಏನಾಗ್ತದೆ, ಅಲ್ಲೇ ಗೂಡ್ಸ್ ರೈಲ್ ಸಿಕ್ಕದ 4 ಗಂಟೆ ಓಡಿದ ದೂರದಾಗ ಆ ಗೂಡ್ಸ್ ಗಾಡಿ ಸಿಕ್ಕಿಬಿಡ್ತದ. ಏನು ಇದು ಜನರಲ್ ಟ್ರೈನ್, ಪ್ರಯಾಣಿಕರ ರೈಲು. ಹಂಗಾರೆ ನಾವು ಈಗ ಮೊದಲು ಪ್ರಯಾಣಿಕರ ರೈಲು ಚಲಿಸಿದ ದೂರ ಬರೋಬ್ಬರಿ ಪ್ರಯಾಣಿಕರ ರೈಲು ಚಲಿಸಿದ ದೂರ ಬರೋಬ್ಬರಿ ವೇಗ ಗುಂಡ್ಲೆ ಕಾಲ ಅಂದ್ರೆ ಏನದು, ಪ್ರಯಾಣದ ದೂರ ಬರ್ತದೆ. ಚಲಿಸಿದ ದೂರ ಬರೋಬ್ಬರಿ ಏನು, ವೇಗ ಗುಂಡ್ಲೆ ಕಾಲ. ಎಷ್ಟು ವೇಗ ಅದ, 80 ಕಿಲೋಮೀಟರ್ ಅದ. ಎಷ್ಟು ಗಂಟೆ ಹೋಗ್ಯದ, ಅದು 4 ಗಂಟೆ ಹೋಗ್ಯದ. ಎಷ್ಟು, 4 ಗಂಟೆ ಅವಧಿಯಲ್ಲಿ ಹಿಂದಕ್ಕೆ ಆಗ್ತದಂದ್ರೆ ಅದ್ರದ್ದು ಒಟ್ಟು ನಮ್ಮ ರೈಲು ಆದದ್ದು 320 ಕಿಲೋಮೀಟರ್. ನೋಡ್ರಿ, ನಮ್ಮ ಪ್ರಯಾಣಿಕರ ರೈಲು ಹೋಗ್ಯದ ಎಷ್ಟು, 320 ಕಿಲೋಮೀಟರ್ಗೆ ಆ ಗೂಡ್ಸ್ ಗಾಡಿ ಸಿಕ್ಕಿಬಿಡ್ತು. ಹಂಗಾರೆ ಗೂಡ್ಸ್ ಗಾಡಿಯ ರೈಲದ ವೇಗ ಎಷ್ಟು ಅಂತ ಕೇಳಿದಾಗ ಇಲ್ಲಿ ನಾವು ಹೆಂಗೆ ಹಾಕ್ಬೇಕು ನೋಡ್ರಿ. ಒಟ್ಟು ದೂರ ಸರ್ವಾಸ್ ಬಾಗಿಲೆ. ಗೂಡ್ಸ್ ಗಾಡಿ ಯಾವಾಗ ಬಿಟ್ಟದ, 6 ಗಂಟೆಗೆ ಬಿಟ್ಟದ. 6 ಗಂಟೆಗೆ ಬಿಟ್ಟದ ಅಂದ್ರೆ 6 ಗಂಟೆ ಅದನ್ನೊಂದು ಹಿಡಿಯಬೇಕಲ್ಲ ನೀವು. 6 ಗಂಟೆ ಪ್ಲಸ್ ಈ ಪ್ರಯಾಣದ ರೈಲ್ ಅಂದ್ರೆ ಪ್ರವಾಸಿಗರ ರೈಲು 4 ಗಂಟೆದಾಗ ಹೋಗ್ಯದ. ಇದು 6 ಗಂಟೆ ಮೊದಲೇ ಬಿಟ್ಟದ. ಈ 6 ಗಂಟೆ ಒಂದು ಹಿಡಿಯಬೇಕು ನೀವು. ಯಾಕಂದ್ರೆ ಮುಂಜಾನೆ ಹೋಗೋದು, 6 ಗಂಟೆ ನಂತರ ಪ್ರಯಾಣಿಕರ ರೈಲು ಹೋಗ್ಯದ ಅಂದ್ರೆ ಆ 6 ಗಂಟೆ ಒಂದಿದ್ರಾಗ ನೀವು ಕೂಡ್ಸೋಬೇಕಲ್ಲ. ಆ 6 ಗಂಟೆ ಒಂದು, ಇದೊಂದು 4 ಗಂಟೆ ಅಂದ್ರೆ ರೈಲಿನ ಒಟ್ಟು ಕ್ರಮಿಸಿದ ದೂರ, ರೈಲು ಕ್ರಮಿಸಿದ ಒಟ್ಟು ದೂರ ಬರ್ಕೋಬೇಕು ಮೇಲೆ. ಒಟ್ಟು ದೂರ ಅಂದ್ರೆ ರೈಲು ಕ್ರಮಿಸಿದ್ದು ದೂರ ಅದು. ಈಗ ಎಷ್ಟು ರೈಲು ಅಂದ್ರೆ ಯಾವ ರೈಲು, ಪ್ರಯಾಣಿಕರ ರೈಲು ಚಲಿಸಿದ ದೂರ. ಪ್ರಯಾಣಿಕರ ರೈಲು ಚಲಿಸಿದ ದೂರ. 6 ಗಂಟೆ ಯಾಕೆ ಹಚ್ಕೋಬೇಕಂದ್ರೆ ಮೊದಲೇ 6 ಗಂಟೆ ಮೊದಲೇ ಹೋಗ್ಯದಲ್ಲ ಅದು ಟ್ರೈನ್. 4 ಗಂಟೆದಾಗ ಏನದ ನಮಗೆ ಪ್ರಯಾಣಿಕರ ರೈಲು ಏನಾಗ್ಯದ, 4 ಗಂಟೆದಾಗ ಹಿಡಿದೋದು. 4 ಗಂಟೆದಾಗ ಹಿಡಿದದಂದ್ರೆ 6 ಗಂಟೆ ಮೊದಲೇ ಹೋಗಿದ್ರೆ ಆ 6 ಗಂಟೆ ಒಂದು ಪ್ರಯಾಣಿಕರ ರೈಲದ ಒಟ್ಟು ಕಾಲ ಎರಡು ಕೂಡಿಸ್ಕೋಬೇಕು ನೀವು. ಪ್ರಯಾಣಿಕರ ರೈಲು ಚಲಿಸಿದ ದೂರ 320 ಕಿಲೋಮೀಟರ್. ಮೊದಲೇ ಗೂಡ್ಸ್ ರೈಲು ಬಿಟ್ಟದ ಎಷ್ಟು, 6 ಗಂಟೆ ಮೊದಲೇ ಬಿಟ್ಟದ. ಇದು ಪ್ರಯಾಣಿಕರ ರೈಲು 4 ಗಂಟೆ ತೊಗೊಂಡದ ಟೈಮ್.
ಬರೋಬ್ಬರಿ 320 ಸರಾಸ್ ಬಾಗಿಲೆ 10 ಗಂಟೆ ಅಂದ್ರೆ ಗೂಡ್ಸ್ ರೈಲಿನ ಒಟ್ಟು ಕಾಲ 10 ಗಂಟೆ ಆಯ್ತು. 6 ಗಂಟೆ ಮೊದಲೇ ಬಿಟ್ಟದಲ್ಲ, ಅದು 6 ಗಂಟೆ ಒಂದು ನಮ್ಮ ಪ್ರಯಾಣಿಕರ ರೈಲದ ಅವಧಿ ಒಟ್ಟು ಕಾಲ ಪ್ಲಸ್ ಟ್ರೈನ್ ಹೋದ ಗೂಡ್ಸ್ ಟ್ರೈನ್ ಹೋದದ್ದು 6 ಗಂಟೆ ಒಂದು, ಇದೊಂದು 4 ಗಂಟೆ ಒಂದು 10 ಗಂಟೆ. ಈ ಪೂಜೆ ಒಟ್ಟು ದೂರ ಒಟ್ಟು ಕಾಲ ಬರೋಬ್ಬರಿ 32 ಕಿಮಿ. 32 ಕಿಮಿ ಪರ್ ಗಂಟೆಗೆ. ಅದನ್ನ ಅರ್ಥ ಮಾಡ್ಕೋಬೇಕು. ಆನ್ಸರ್ ಗೂಡ್ಸ್ ಅಂದರೆ ಸರಕು ರೈಲಿನ ವೇಗ. ಸರಕು ರೈಲಿನ ವೇಗ ಬರೋಬ್ಬರಿ 32 ಕಿಮಿ ಪರ್ ಗಂಟೆಗೆ. ಅದನ್ನು ತಿಳ್ಕೋಬೇಕು. ಬರೋಬರಿ ಆನ್ಸರ್. ಸರಕು ರೈಲಿನ ವೇಗ ಬರೋಬರಿ. ಸರಕು ರೈಲಿನ ವೇಗ ಬರೋಬರಿ ಎಷ್ಟು? 32 ಕಿಮಿ ಪರ್ ಗಂಟೆಗೆ. ಎಲ್ಲದ ಉತ್ತರ ಹುಡುಕ್ಯಾಡ್ರಿ. 32 ಕಿಮಿ ಪರ್ ಗಂಟೆಗೆ ಉತ್ತರ ಸಂಖ್ಯೆ ಎ. ಇನ್ನೊಂದ್ಸಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಗಣಿತಗಳನ್ನು ತಿಳ್ಕೊಳ್ಳೋದೇ ಭಾಳ ವಿಶೇಷ. ಕ್ರಿಯೇಟಿವ್ ಮೈಂಡ್ ಬೇಕು ಗಣಿತಕ್ಕೆ. ನೋಡ್ರಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. 80 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರ ರೈಲು ನಿಲ್ದಾಣವನ್ನು ಸರಕು ರೈಲು ನಿಲ್ದಾಣವನ್ನು ಬಿಟ್ಟು 6 ಗಂಟೆಗಳ ನಂತರ ಬಿಡುತ್ತದೆ. 6 ಗಂಟೆ ಅಂತೂ ಗೂಡ್ಸ್ ಗಾಡಿ ಟೈಮ್ ಅಂತೂ ಮೊದಲು 6 ಗಂಟೆ ಫಿಕ್ಸ್ ಆಯ್ತು. ಒಂದು ಇನ್ನು 4 ಗಂಟೆದೊಳಗೆ ಅದನ್ನ ಹಿಂದೆ ಹಾಕ್ತದಂದ್ರೆ ನಾವು ಪ್ರವಾಸಿಗರ ರೈಲು ಎಷ್ಟು ಹೋಯ್ತು ಅಂದ್ರೆ 4 × 80 ಅಂದ್ರೆ 320 ಕಿಲೋಮೀಟರ್ ಎಲ್ಲಿ ಹೋಗ್ಯದ. 6 ಗಂಟೆ ಮೊದಲು ಬಿಟ್ಟಂತ ಗೂಡ್ಸ್ ರೈಲು 320 ಕಿಲೋಮೀಟರ್ ಹೋಗ್ಯದ. ಈ ನಿಲ್ದಾಣದಿಂದ ಹೋಗಿ ಹಾಡ್ಯಾಗ ಸಿಕ್ಕದು ಎಲ್ಲಿ 320 ಕಿಲೋಮೀಟರ್ ದೂರ ಹೋಗಿತ್ತದು. ಯಾವುದು? ಗೂಡ್ಸ್ ರೈಲು. ಪ್ರಯಾಣಿಕರ ರೈಲು ಚಲಿಸಿದ ದೂರ ಸರ್ವಾಸ್ ಬಾಗಲೆ 6 ಗಂಟೆ ಅಂದ್ರೆ ಈ ಗೂಡ್ಸ್ ರೈಲ್ ಗಾಡಿ ಬಿಟ್ಟ ನಂತರ 6 ಗಂಟೆಯ ನಂತರ ಅಂದ್ರೆ 6 ಪ್ಲಸ್ ಪ್ರಯಾಣಿಕರ ರೈಲು ತೆಗೆದುಕೊಂಡು ಒಟ್ಟು ಕಾಲು ಕೂಡಿಸಿದಾಗ 10 ಗಂಟೆ ಆಯ್ತು. 320 6 ಏನದ ಮೊದಲೇ 6 ಗಂಟೆ ಮುಂಚಿತ ಬಿಟ್ಟದ ಅದು. ಆ 6 ಗಂಟೆ ಮತ್ತು ಪ್ರಯಾಣಿಕರ ರೈಲದ ಒಟ್ಟು ಕಾಲ ಕೂಡಿಸಿದಾಗ 10 ಗಂಟೆ. 10 ಗಂಟೆಗೆ 320 ಕಿಲೋಮೀಟರ್ ಆದ್ರೆ 10ರಲ್ಲಿ ಭಾಗಿಸಿದ್ರೆ ಒಟ್ಟು ಕ್ರಮಿಸಿದ ದೂರ ಸರಾಸರಿ ಒಟ್ಟು ಕಾಲ ಅಂದ್ರೆ ಏನ್ ಬರ್ತದೆ? ಸರಾಸರಿ ವೇಗ ಬರ್ತದೆ. ಆದ್ದರಿಂದ ಉತ್ತರ ಬರೋಬರಿ ಸರಕು ರೈಲಿನ ವೇಗ ಬರೋಬರಿ 32 ಕಿಲೋಮೀಟರ್ ಪರ್ ಗಂಟೆಗೆ. ಉತ್ತರ ಎ. ಇನ್ನೊಂದ್ಸಲ ವಿಡಿಯೋ ನೋಡ್ಕೊಂಡು ಚೆನ್ನಾಗಿ ಫೇರ್ದ ಬರ್ಕೊಡಿ. ಇಂಥ ಗಣಿತಗಳು ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ಭಾಳ ಆಗ್ತಿರ್ತಾರ. ವೇಗ ಕಾಲ ದೂರದಾಗಿನ ಲೆಕ್ಕಗಳು ಹೆಂಗೆ ಮಾಡಬೇಕು ಅನ್ನೋದು ನೋಡಿ ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.